ದರ್ಶನ್ ರವರನ್ನು ಜೈಲಿನಲ್ಲಿ ನೋಡಿ ಕುಸಿದು ಬಿದ್ದ ವಿಜಯಲಕ್ಷ್ಮಿ ಅವರು. ಏನಾಗಿದೆ ನೋಡಿ, ಬನ್ನಿ ನೋಡೋಣ. ಜೈಲಿನಲ್ಲಿ ದರ್ಶನನ್ನು ನೋಡಲು ವಿಜಯಲಕ್ಷ್ಮಿ ಅವರು ಕುಸಿದು ಬಿದ್ದಿದ್ದಾರೆ. ಗಂಡನ ಪರಿಸ್ಥಿತಿ ಹೀಗಾಗಲು ಕಾರಣ ಪವಿತ್ರ ಗೌಡರವರು. ಇದೆಲ್ಲ ತಿಳಿದ ನಂತರ ಜೈಲಿಗೆ ಹೋಗಿದ ನಂತರ ಪವಿತ್ರ ಗೌಡಗೆ ಹಿಗ್ಗಮುಗ್ಗ ಬೆಂಡೆತ್ತಿದ ವಿಜಯಲಕ್ಷ್ಮಿ. ಎಷ್ಟೇ ದೇವರ ಪೂಜೆ ಮಾಡಿದರೂ, ಹರಕೆ ಹೊತ್ತಿದರೂ, ಹರಕೆ ತೀರಿಸಿದರೂ ಯಾವ ದೇವರೂ ಕಣ್ಣು ಬಿಡಲಿಲ್ಲ ನಮ್ಮ ಯಜಮಾನರ ಮೇಲೆ ಎಂದು ವಿಜಯಲಕ್ಷ್ಮಿ ಅವರು ಕಣ್ಣೀರಿಟ್ಟಿದ್ದಾರೆ. ಮನೆಯಲ್ಲಿ ಏನೂ ಕೆಲಸ ಮಾಡದೆ, ಮನೆಯಿಂದ ಹೊರಗಡೆ ಕೂಡ ಬರದೆ ಅವರು ಯಾವಾಗಲೂ ಫೋನ್ ಮಾತಾಡಿಕೊಂಡು ಲಾಯರ್ ಬಳಿ ಮಾತನಾಡುತ್ತಾ ಏನಾದರೂ ಬೇಲ್ಗೆ ಏನಾದರೂ ಅರೇಂಜ್ಮೆಂಟ್ ಆಗುತ್ತಾ ಎನ್ನುವ ಸ್ಥಿತಿಯಲ್ಲಿ ಎಲ್ಲರನ್ನೂ ಕೇಳುತ್ತಾ ವಿಚಾರಿಸುತ್ತಾ ಬ್ಯುಸಿಯಾಗಿದ್ದಾರೆ. ಹಾಗೂ ಊಟ ಮಾಡದೆ, ನೀರನ್ನು ಕುಡಿಯದೆ ಅವರು ಕುಸಿದು ಬಿದ್ದಿದ್ದಾರೆ. ನೆಟ್ಟಿಗರು ಅತ್ತಿಗೆ, ನೀವೇ ಈ ಥರ ಧೈರ್ಯಗೆಟ್ಟರೆ ಮುಂದೆ ಏನು ಮಾಡಬೇಕು? ನೀವು ಧೈರ್ಯದಿಂದ ಇದ್ದಿದ್ದರಿಂದ ಹೋದ ಸಲ ಬೇಲ್ ಸಿಕ್ಕಿತ್ತು ಅಣ್ಣಗೆ. ಇದೇ ಸಲ ನೀವು ಕೂಡ ಪ್ರಯತ್ನ ಮಾಡುತ್ತಲೇ ಇರಬೇಕು. ಹಾಗಾಗಿ ನೀವು ಧೈರ್ಯದಿಂದಿದ್ದರೆ ಎಲ್ಲವೂ ಆಗುತ್ತದೆ ಎಂದು ಹೇಳಿದ್ದಾರೆ ಎಂದು ಹೇಳಿದ್ದಾರೆ. ಅತ್ತೆ ಮೀನಾ ಅವರು ಕೂಡ ಸಮಾಧಾನ ಮಾಡಿದ್ದಾರೆ. ಮಗ ಹಾಗೂ ವಿನೀಶ್ ಹಾಗೂ ವಿಜಯಲಕ್ಷ್ಮಿ ಅವರನ್ನು ಸಮಾಧಾನ ಮಾಡಿದ್ದಾರೆ. ನನ್ನ ಮಗ ಈ ರೀತಿ ಆಗಿದೆ ಎಂದು ಯಾರೂ ಕೈ ಬಿಡುವುದಿಲ್ಲ. ದೇವರಿದ್ದಾನೆ, ದೇವರ ಮೇಲೆ ನಂಬಿಕೆ ಇಡೋಣ, ಯಾರೂ ಏನೂ ನಮ್ಮನ್ನು ಕೆಡಿಸುವುದಿಲ್ಲ ಎಂದು ಹೇಳಿದ್ದಾರೆ. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಬಗ್ಗೆ ಏನು ಅನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.